ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಆಧೋನಿ ಮಹಾವೀರ್ ಎಂಕ್ಲೈವ್, ರಾಯಚೂರ್. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 3 ಹಂತದಲ್ಲಿ ಇಂದ್ರಧನುಷ್ ಲಸಿಕೆ ಅಭಿಯಾನ ಯಶಸ್ವಿಗೊಳಿಸಲು DC ಚಂದ್ರಶೇಖರ್ ನಾಯ್ಕ್ ಸೂಚನೆ. ರೀಬೂಟ್ ಹೆಸರಿನಲ್ಲಿ NS ಬೋಸರಾಜರಿಂದ ಕಣ್ಣೊರೆಸುವ ತಂತ್ರ, ಮುಂದುವರೆದ ಅಕ್ರಮ ಮರಳು ದಂಧೆ, ಎಂ ವಿರೂಪಾಕ್ಷಿ ಆರೋಪ. RTE ಯೋಜನೆ ಬಾಕಿ ಹಣ ಪಾವತಿ ಯೋಜನೆ ಸಮರ್ಪಕ ಜಾರಿಗೊಳಿಸಲಿ, ರಾಜಾ ಶ್ರೀನಿವಾಸ್. ಕನ್ನಡ ಸಿರಿವಂತಿಕೆ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ 6ರಂದು ಆಯೋಜನೆ, ಅಣ್ಣಪ್ಪ ಮೇಟಿಗೌಡ. ಆಗಸ್ಟ್ 6ರಂದು ಹೊಸಮನಿ ಪ್ರಕಾಶನದಿಂದ ಅರ್ಜುನಾಯಣ ಸಂಪುಟ ಲೋಕಾರ್ಪಣೆ, ದೇವೇಂದ್ರಮ್ಮ. ಅರಗ ಜ್ಞಾನೇಂದ್ರ ಹೇಳಿಕೆ ಖಂಡಿಸಿ ಜಯ ಕರ್ನಾಟಕ ಮನವಿ. ಮತ್ತು ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ 449ನೇ ದಿನಕ್ಕೆ. ವಾರ್ತೆಗಳ ವಿವರ. ದಡಾರ ಮತ್ತು ರೂಬೆಲ್ಲಾ ನಿರ್ಮೂಲನೆಗಾಗಿ 5 ವರ್ಷದೊಳಗಿನ ಮತ್ತು ಗರ್ಭಿಣಿ ಮಹಿಳೆಯರಿಗೆ ನೀಡಲಾಗುವ ಇಂದ್ರಧನುಷ್ 5.0 ಲಸಿಕೆಯ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ಯಶಸ್ವಿಗೊಳಿಸಲು ಎಲ್ಲ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ದಡಾರ ಮತ್ತು ರುಬೆಲ್ಲಾ ನಿರ್ಮೂಲನೆಗಾಗಿ 5 ವರ್ಷದೊಳಗಿನ ಮತ್ತು ಗರ್ಭಿಣಿ ಮಹಿಳೆಯರಿಗೆ ನೀಡಲಾಗುವ ಇಂದ್ರಧನುಷ್ 5.0 ಲಸಿಕೆಯನ್ನು ಅಭಿಯಾನವನ್ನು ಪರಿಣಾಮಕಾರಿಯಾಗಿ ಯಶಸ್ವಿಗೊಳಿಸಲು ಎಲ್ಲ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದ್ರಧನುಷ್ 5.0 ತೀವ್ರಗೊಳಿಸುವಿಕೆ ಮತ್ತು ದಡಾರ, ರುಬೆಲ್ಲಾ ನಿರ್ಮೂಲನೆಗಾಗಿ ಹಮ್ಮಿಕೊಂಡಿದ್ದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯ ಎಲ್ಲ ಸರ್ಕಾರಿ ಆರೋಗ್ಯ ಕೇಂದ್ರ, ಉಪಕೇಂದ್ರ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಉಚಿತವಾಗಿ ಇಂದ್ರಧನುಷ್ ಲಸಿಕೆಯನ್ನು ನೀಡಲಾಗುತ್ತದೆ. ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಇರುವ 5 ವರ್ಷದೊಳಗಿನ ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಲಸಿಕೆಯನ್ನು ಕೊಡಿಸುವ ಮೂಲಕ ದಡಾರ ಮತ್ತು ರುಬೆಲ್ಲಾ ರೋಗದಿಂದ ದೂರವಿಡಬಹುದಾಗಿದೆ ಎಂದರು. ಆಗಸ್ಟ್ 7ರಿಂದ ಆಗಸ್ಟ್ 12ರವರೆಗೆ ಇಂದ್ರಧನುಷ್ 5.0 ಅಭಿಯಾನದ ಮೊದಲನೇ ಹಂತದ ಲಸಿಕಾ
ಕರಣವನ್ನು ಹಮ್ಮಿಕೊಳ್ಳಲಾಗಿದ್ದು 2ನೇ ಹಂತವಾಗಿ ಸೆಪ್ಟೆಂಬರ್ 11ರಿಂದ 16ರವರೆಗೆ ನಡೆಸಲಾಗುತ್ತದೆ. 3ನೇ ಹಂತವಾಗಿ ಅಕ್ಟೋಬರ್ 9ರಿಂದ 14ರವರೆಗೆ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಆಗಸ್ಟ್ 7ರಂದು ನಡೆಯುವ ಇಂದ್ರಧನುಷ್ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ನಡೆಸಲು ಪ್ರತಿಯೊಬ್ಬ ಅಧಿಕಾರಿಯೂ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಲಸಿಕೆಯಿಂದ ತಪ್ಪಿದ ಮಕ್ಕಳು ಮತ್ತು ಗರ್ಭಿಣಿಯರನ್ನು ಲಸಿಕಾಕರಣಕ್ಕೆ ಕರೆತಂದು ಲಸಿಕೆಯನ್ನು ಹಾಕಿಸಲು ಶ್ರಮಿಸಬೇಕು ಎಂದು ಸೂಚಿಸಿದರು. ಇಂದ್ರಧನುಷ್ ಅಭಿಯಾನದ ಅಡಿ ಲಸಿಕೆಯನ್ನು ಪಡೆಯುವವರು ಉಚಿತವಾಗಿ ಆಶಾ ಕಾರ್ಯಕರ್ತೆಯರಿಂದ ಯುವಿನ್ನಲ್ಲಿ ಮುಂಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಮತ್ತು ನೋಂದಾಯಿಸಿ ಲಸಿಕೆ ಪಡೆದ ಪ್ರತಿಯೊಬ್ಬರಿಗೂ ಲಸಿಕೆಕರಣದ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಎಂದರು. So this is the district profile, sir, overall abstract. I'll come to the main slide, sir. Third slide. So, yes. Sir, after our head count survey, beneficiary for IMI, sir. The beneficiary ಯಾವ ಥರ ತಗೋತೀವಿ ಅಂದರೆ ongoing 0 to 5 years beneficiary who are due for all the 12 antigens, sir. That is first part. The second part is the pregnant lady due yaadiರ್ತಾರೆ for TB vaccines. So based on that, pregnant target women are 18 not 8, sir. And 0 to 2 year beneficiary 10,418 and 2 to 5 years only 18 not 6 years. Okay. So based on this beneficiary, our session sites are created, sir. Vehicles anyway, most of them they go in two-wheelers, sir. So hardly on 2 to 3 kilometers now attach medicine. Supervisors and CHOs will pass, sir. Next. High risk areas. Next slide. So these are the various differentiation of high risk areas, sir, like slums with migration, nomads and bricklanes and construction, nomads who are just there for a certain period, and bricklane construction sites, sir, and migration with settled slums ಅಲ್ಲಿ ತಗೊಂತೀವಿ, hard to reach areas. So ಆ ಥರ ಡಿವೈಡ್ ಆಗಿರುತ್ತೆ ಸರ್. ಆ್ಯಂಡ್ ನಮಗೆ ಲಾಸ್ಟ್ ಟೈಮ್ ಎಲ್ಲಿ ಮೀಸಲ್ಸ್ ಕೇಸಸ್ ಜಾಸ್ತಿ ಬಂದಿದೆ ಅದನ್ನು ನಾವು ಹೈ ರಿಸ್ಕ್ ಏರಿಯಾ ಅಂತ ಕನ್ಸಿಡರ್ ಮಾಡಿದ್ವಿ. So based on these areas, totally for IMI we have taken up as 345 as our high risk areas. And this is validated at each of the High risk areas alva idu 345 high risk areas are there. But ನಮ್ಮಲ್ಲಿ nomads ಅದೆಲ್ಲ ಕಡಿಮೆ ಆಗಿದೆಯಾ? Yes sir, ಅಂದರೆ ಅದು ಫಿಗರ್ ಕೀಪ್ಸ್ ಆನ್ ಚೇಂಜಿಂಗ್ ಸರ್, ಬಟ್ ಡ್ಯೂರಿಂಗ್ ಸೆಷನ್ನು ಏನಾದರೂ ಎಕ್ಸ್ಟ್ರಾ ಬಂದರೂ we will take them. So based on that, the requirement of vaccines, sir. So ಈ ಥರ ನಾವೆಲ್ಲ ಆ್ಯಂಟಿಜನ್ ವೈಸ್ ಎಲ್ಲ ತಾಲೂಕಾ ವೈಸ್ಗೆ ಎಷ್ಟು ಆ್ಯಂಟಿಜನ್ ರಿಕ್ವೈರ್ಮೆಂಟ್ ಇದೆ ಅಂತ ಹಾಕ್ತೀವಿ. ಫೆಸಿಲಿಟೀಸ್ ಎಲ್ಲ ವ್ಯಾಕ್ಸಿನ್. ಸೊ ನಿಮ್ಮಲ್ಲಿ ಬೇರೆ ವ್ಯಾಕ್ಸಿನ್ ಫೆಸಿಲಿಟೀಸ್ ಬೇರೆ ಕಡೆಯಿಂದ ಬರುವಂಥ ನೆಸೆಸಿಟಿ ಇಲ್ಲ, ನಿಮ್ಮಲ್ಲಿ ಇರುವಂಥದ್ರಲ್ಲೇ ಮ್ಯಾನೇಜ್ ಆಗುತ್ತೆ. ಓಕೆ ಸರಿ. ನೆಕ್ಸ್ಟ್ ಪ್ಲಸ್ ಈ ಒಂದು IMIಗೆ ಬೇಕಾಗಿರುವಂಥ ಎಲ್ಲನೂ ಆ್ಯಡ್ ಆಗಿರ್ತಾರೆ ಸರ್ ಹೂವಿನ ಒಂದು ಪೋರ್ಟಲಲ್ಲಿ. ಸೊ ದೀಸ್ ಆರ್ ದಿ ರಿಜಿಸ್ಟರ್ಡ್ ಪ್ರೀ-ರಿಜಿಸ್ಟರ್ಡ್ ಬೆನಿಫಿಷರೀಸ್ ವಿಚ್ ಹ್ಯಾವ್ ಡನ್ ಆಲ್ರೆಡಿ ಇನ್ ಅವರ್ ಪೋರ್ಟಲ್. So normally the pre-registered pregnant woman is the highest in the state. Yes. Okay. And this is the same for every other kind of registration. Yes. So we have had the maximum registration. Yes, the righteous stands first in registration. Pre-registration for less than 1 year children 6,000 ಇದೆ, more than 1 year children 4,100 ಇದೆ, whereas Udupi is 5,800 alva. So Raichur will have the highest beneficiaries also in this mission Indradhanush. Okay. ಇಂದ್ರಧನುಷ್ ಅಭಿಯಾನದ ಪೋಸ್ಟರ್ ಬಿಡುಗಡೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪರಿಣಾಮಕಾರಿ ಇಂದ್ರಧನುಷ್ 5.0 ಅಭಿಯಾನದ ಪೋಸ್ಟರ್ಗಳನ್ನು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ನಂದಿತಾ, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಚೇತನ್ ಕುಮಾರ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಂಕರಗೌಡ ಪಾಟೀಲ್, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶಾಕೀರ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ವಿಜಯಶಂಕರ್, ವೈದ್ಯರಾದ ಡಾಕ್ಟರ್ ಅಜಯ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರೀಬೂಟ್ ಹೆಸರಿನಲ್ಲಿ ನಗರದ ಸಮಗ್ರ ಅಭಿವೃದ್ಧಿ ಮಾಡುವುದಾಗಿ ಹೇಳುವ ಸಚಿವ NS ಬೋಸರಾಜ್ ಅವರು ಜನರ ಕಣ್ಣೊರೆಸುವ ತಂತ್ರ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪಿಸಿದರು. ರೀಬೂಟ್ ಹೆಸರಿನಲ್ಲಿ ನಗರದ ಸಮಗ್ರ ಅಭಿವೃದ್ಧಿ ಮಾಡುವುದಾಗಿ ಹೇಳುವ ಸಚಿವ NS ಬೋಸರಾಜ್ ಅವರು ಜನರ ಕಣ್ಣೊರೆಸುವ ತಂತ್ರ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪಿಸಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಸಮಗ್ರ ಅಭಿವೃದ್ಧಿಗೆ ಹೊಸ ವಿನ್ಯಾಸದ ವರದಿಯನ್ನು ನೀಡಿದ್ದು, ರೀಬೂಟ್ ರಾಯಚೂರು ಪರಿಕಲ್ಪನೆಯೊಂದಿಗೆ 20,000 ಎಕರೆ ಪ್ರದೇಶದ ಅಭಿವೃದ್ಧಿ ಮಾಡಲು ಮುಂದಾಗಿರುವ ಸಚಿವ ಎನ್ಎಸ್ ಬೋಸರಾಜ್ ಅವರ ದೂರದೃಷ್ಟಿ ಸ್ವಾಗತಾರ್ಹ. ಆದರೆ ಸರ್ಕಾರ ಎಲ್ಲ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡುತ್ತಿದ್ದು, ಇದಕ್ಕೆ ಅನುದಾನ ನೀಡಲು ಅಸಾಧ್ಯ. ಜೊತೆಗೆ ಇಂತಹ ಅಭಿವೃದ್ಧಿ ಕೆಲಸಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಕೂಡಿಕೊಂಡು ಮಾತಾಡದೆ ತಾವೇ ಉಸ್ತುವಾರಿ ಎಂದು ಬೀಗಿ ಅಧಿಕಾರಿಗಳೊಂದಿಗೆ ಪ್ರತ್ಯೇಕ ಸಭೆ ಮಾಡುವುದು ಸಲ್ಲ. ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಆಯ್ಕೆಯಾಗದೇ ಇರುವವರಿಗೆ ಸಚಿವ ಸ್ಥಾನ ನೀಡಿದ್ದು, ಕಾಂಗ್ರೆಸ್ನ ಸಚಿವರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಇದನ್ನು ಮೊದಲು ಬಗೆಹರಿಸಿಕೊಳ್ಳಬೇಕು ಎಂದರು. ಸಚಿವ ಎನ್ಎಸ್ ಬೋಸರಾಜ್ ಅವರು ತಾವೇ ಉಸ್ತುವಾರಿ ಸಚಿವರಂತೆ ಅಧಿಕಾರಿಗಳೊಂದಿಗೆ ಸಭೆ ಮಾಡುತ್ತಿದ್ದು, ಮತ್ತೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತ್ಯೇಕ ಸಭೆಗಳು ಮಾಡುತ್ತಿದ್ದಾರೆ. ಇದರ ಜೊತೆಗೆ ಯಾವುದೇ ಜನಪ್ರತಿನಿಧಿಯಲ್ಲದ ಬೋಸರಾಜರ ಮಗ ರವಿ ಬೋಸರಾಜ್ ಅಧಿಕಾರಿಗಳನ್ನು ಕರೆದು ಸಭೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರೀಬೂಟ್ ಹೆಸರಿನಲ್ಲಿ ನಗರ ಸಮಗ್ರ ಅಭಿವೃದ್ಧಿಗೆ ಸಚಿವ ಬೋಸರಾಜ್ ಮುಂದಾಗಿದ್ದು, 2,000 ಎಕರೆಯಲ್ಲಿ ಅಭಿವೃದ್ಧಿ ಮಾಡಲು ವರದಿ ನೀಡಿದ್ದಾರೆ. ಜಿಲ್ಲೆಯ ಜನರ ಕಿವಿಗೆ ಹೂ ಇಡುವ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವಿಲ್ಲ. ಇನ್ನು ಇಂತಹ ದೊಡ್ಡ ಗಾತ್ರದ ಯೋಜನೆಗೆ ಅನುದಾನ ಸರ್ಕಾರ ಕೊಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಜಿಲ್ಲೆಯ ಜನರಿಗೆ ಅಭಿವೃದ್ಧಿ ಹೆಸರಿನಲ್ಲಿ ಮೋಸ ಮಾಡಲು ಮುಂದಾಗಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ ಬಡ ರಾಜಕೀಯದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಅಸಾಧ್ಯವಾಗಿದೆ. ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಜೊತೆಗೆ ಕಾಂಗ್ರೆಸ್ನ 3 ಜನ ಶಾಸಕರು ಮತ್ತು ಎನ್ಎಸ್ ಬೋಸರಾಜ್ ಅವರ ಬಣದ ರಾಜಕೀಯ ನಡೆದಿದೆ. ಶಾಸಕರ ಅಲ್ಲದವರಿಗೆ ಮಂತ್ರಿ ಸ್ಥಾನ ನೀಡಿದರೆ ಬಗ್ಗೆ ಅಸಮಾಧಾನವಿದೆ. ಜೊತೆಗೆ ಸರ್ಕಾರದ ಯಾವುದೇ ಶಾಸಕರಿಗೆ ಅನುದಾನ ನೀಡುವುದಿಲ್ಲವೆಂದು ತಿಳಿಸಿದೆ. ಇದರ ಮಧ್ಯೆ ಜಿಲ್ಲೆಯ ಅಭಿವೃದ್ಧಿ ಶೂನ್ಯವಾಗಿದೆ ಎಂದರು. ಜಿಲ್ಲೆಯ ಮತ್ತು ನಗರದಲ್ಲಿ ಸಾಕಷ್ಟು ರಸ್ತೆಗಳು, ಕಾಲುವೆಗಳು, ಸೇತುವೆಗಳು ಹಾಳಾಗಿ ಹೋಗಿವೆ. ಸ್ವಚ್ಛತೆ ಮರೆಯಾಗಿದೆ. ಜೊತೆಗೆ ಕಾರ್ಮಿಕರಿಗೆ ವೇತನ ನೀಡಿಲ್ಲ. ಸಾಕಷ್ಟು ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಸರ್ಕಾರ ಮಾಡಬೇಕಿದೆ ಎಂದರು. ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನದಲ್ಲಿ 11,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡುತ್ತಿದ್ದು, ದಲಿತರು ಅಭಿವೃದ್ಧಿಯಾಗಬಾರದು ಎನ್ನುವ ಉದ್ದೇಶ ಸಿಎಂ ಸಿದ್ದರಾಮಯ್ಯ ಹೊಂದಿದ್ದಾರೆ ಎಂದು ಆರೋಪಿಸಿದರು. ರವಿ ಬೋಸರಾಜ್ ಅವರು ದೇವದುರ್ಗ ತಾಲೂಕಿನ ಬಾಗೂರಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆಗೆ ಮುಂದಾಗಿದ್ದಾರೆ. ಬಾಬು ಎನ್ನುವವರ ಗುತ್ತಿಗೆದಾರರ ಮೂಲಕ ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂದು ದೂರಿದರು. ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಜಿಲ್ಲೆಗೆ 2 ಬಾರಿ ಉಸ್ತುವಾರಿ ಸಚಿವರಾಗಿದ್ದು, ಅವರಿಂದ ಯಾವುದೇ ಅಭಿವೃದ್ಧಿ ಅಸಾಧ್ಯ. ತಿಂಗಳಿಗೊಮ್ಮೆ ಬಂದು ಹಣ ಲೂಟಿ ಮಾಡಿ ಸೂಟ್ಕೇಸ್ ತುಂಬಿಕೊಂಡು ಹೋಗುವ ಸಚಿವರಾಗಿದ್ದಾರೆ. ಇವರ ಜೊತೆಗೂಡಿ ಕಾಂಗ್ರೆಸ್ ಶಾಸಕರು ಬಣ ರಾಜಕೀಯ ಮಾಡುತ್ತಿದ್ದಾರೆ. ಇದರಿಂದ ಜಿಲ್ಲೆಯ ಅಭಿವೃದ್ಧಿ ಅಸಾಧ್ಯವೆಂದರು. ಸಂವಾದ ಮಾಡಿರ್ತಕ್ಕಂಥ ವಿಷಯದ ಮೇಲೆ ರಾಯಚೂರು ರೀಬೂಟ್ ಅಂತಕ್ಕಂಥ ಸಂವಾದದ ಮೇಲೆ ಇವತ್ತು ಚರ್ಚೆಗೆ ನಾನು ಬರ್ತಾ ಇದ್ದೀನಿ. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಬಂದಾಗಲಿಂದ ಕಿತ್ತಾಟ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಗೊಂದಲ, ಸಚಿವ ಶಾಸಕರುಗಳಲ್ಲಿ ಅಸಮಾಧಾನ. ನಮ್ಮಲ್ಲಿ ಸಚಿವ ಮತ್ತು ಶಾಸಕರ ಮಧ್ಯೆ ಮುಷ್ಕಿಲ ಗುದ್ದಾಟ ಅನ್ನೋದಕ್ಕಿಂತ ನೇರವಾದಂಥ ಗುದ್ದಾಟ ಇಲ್ಲಿ ನಾನು ನೋಡ್ತಾ ಇದ್ದೀನಿ. 3 ಶಾಸಕರು ಒಂದು ಕಡೆ, ಇಲ್ಲಿನ ಪರಿಷತ್ ಸದಸ್ಯರಾಗದೆ, ಯಾವುದೇ ಜನಪ್ರತಿನಿಧಿ ಆಗದೆ ನೇರವಾಗಿ ಮಂತ್ರಿ ಪದವಿಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಬೋಸರಾಜ್ ಒಂದು ಕಡೆ. ಇವತ್ತು ರಾಯಚೂರಿನಲ್ಲಿ 2 ಭಾಗಗಳಾಗಿದೆ. ಒಂದು ಶರಣಪ್ರಕಾಶ್ ಪಾಟೀಲ್ ಉಸ್ತುವಾರಿ ಮಂತ್ರಿಗಳು, ಬೋಸರಾಜ್ ಒಂದು ಕಡೆ. ನಾನು ಕಳೆದ ಒಂದು ವಾರದಿಂದ ಹಲವಾರು ಅಧಿಕಾರಿಗಳ ಜೊತೆ DC, CS ಎಲ್ಲ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತಾ ಇದ್ದೆ. ನಮ್ಮಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಾಗ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯ ಪ್ರೋಗ್ರೆಸ್ಸು, ಅದರ ಅಭಿವೃದ್ಧಿ, ಅದರ ಅನುದಾನ, ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಒಂದು ಕಡೆ ನೋಡ್ತಾ ಇದ್ದೀವಿ. ಆದರೆ ಎರಡನೇದು ಕೂಡ ಬೋಸರಾಜ್ ಅವರು ಕೂಡ ಅದೇ ರೀತಿಯಲ್ಲಿ ಅಧಿಕಾರಿಗಳನ್ನು ಕರೆಸಿ ಮೀಟಿಂಗ್ಗಳು ಮಾಡಿ, ಸಭೆಗಳು ಮಾಡಿ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇದು ಕಾಂಗ್ರೆಸ್ಸಿನ ನೇರವಾದಂಥ ಅಭಿವೃದ್ಧಿಯ ಅಂತಕ್ಕಂಥದ್ದನ್ನು ನಾವು ಒಂದು ಸಲ ಪ್ರಶ್ನೆ ಮಾಡಿಕೊಂಡ್ರೆ ಕೂಡ ಗೊಂದಲ. ಇಂಥದರಲ್ಲಿ ರೀಬೂಟ್
ಸಂವಾದದಲ್ಲಿ ರಾಯಚೂರಿನಲ್ಲಿ 8 ದಿನಕ್ಕೆ ಒಂದ್ಸಲ ನೀರು, 3 ದಿನಕ್ಕೆ ಒಂದ್ಸಲ ನೀರು, ಕಲುಷಿತ ನೀರು ಬರ್ತಕ್ಕಂಥದ್ದು. ರಾಯಚೂರಿನಲ್ಲಿ ಏನು ಚುನಾವಣೆ ಮುಂಚಿತವಾಗಿ ಬಿಜೆಪಿಯ ಶಾಸಕ ದೇಪಿಸ್ತಕ್ಕಂಥ ಕೆಲಸಗಳು, ಏನು ರಸ್ತೆ, ಯುಜಿಡಿ ಕೆಲಸಗಳು, ಇವೆಲ್ಲ ಮಾಡಿರ್ತಕ್ಕಂಥ ಇವತ್ತು ಎಲ್ಲ ಕೂಡ ಹಾಳಾಗಿದೆ. ಬೋಸರಾಜ್ ತಿರುಗಾಡ್ತಕ್ಕಂಥ ತನ್ನ ಮನೆಯ ರಸ್ತೆನೇ ಇವತ್ತು ಸರಿಯಾಗಿಲ್ಲ. ಮಂತ್ರಿ ತಿರುಗಾಡ್ತಕ್ಕಂಥ ರಸ್ತೆನೇ ಎಲ್ಲ ಕಿತ್ತೋಗಿದೆ. ನೀವು ಕಾಲೋನಿಯಲ್ಲಿ ಒಂದು ರಸ್ತೆ ಸರಿಯಾಗಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಹಲವಾರು ಶಾಸಕರುಗಳು ತಮ್ಮ ಕಾರ್ಯಕರ್ತರಿಗೆ 1 ವರ್ಷ ತನಕ ಯಾರು 1 ರೂಪಾಯಿ ಕೆಲಸ ಕೇಳಬೇಡಿ, 1 ರೂಪಾಯಿ ಅನುದಾನ ಕೊಡಂಗಿಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ 1 ರೂಪಾಯಿ 1 ವರ್ಷದವರೆಗೆ 1 ರೂಪಾಯಿ ನಾವು ಕೊಡಂಗಿಲ್ಲ, ಎಲ್ಲ ಕೂಡ 5 ಗ್ಯಾರಂಟಿಗಳಿಗೆ ನಾವು ಕೊಡ್ತೀವಿ ಅಂತಕ್ಕಂಥ ನಿಲುವಿಗೆ ಬಂದಿರ್ತಕ್ಕಂಥದ್ದು. ಇವತ್ತು ಆ ರಿಪೋರ್ಟ್ ನಾನು ಕೇಳ್ತಾ ಇದ್ದೀನಿ, ಸನ್ಮಾನ್ಯ ಬೋಸರಾಜ್ ಅವರೇ, ದಯವಿಟ್ಟು ನೀವು 20,000 ಎಕರೆಯಿಂದ ಯಾವ ಸಂದರ್ಭದಲ್ಲಿ ನೀವು ಅದನ್ನು ಲ್ಯಾಂಡ್ ಎಕ್ವಿಷನ್ ಮಾಡ್ತೀರಿ? ಆ ಲ್ಯಾಂಡ್ ಎಕ್ವಿಷನ್ ಮಾಡೋಕ್ಕೆ ಹಣ ಎಲ್ಲಿಂದ ತರ್ತೀರಿ? ಅದನ್ನು ಹೊಸ ಇನ್ಫ್ರಾಸ್ಟ್ರಕ್ಚರ್ ಯಾವ ನಿರ್ಮಾಣ ಮಾಡ್ತೀರಿ? ಏನು ಒಂದು ಅರ್ಥ ಆಗಲಾದ್ರೆ ರಾಯಚೂರಿನ ಜನತೆಗೆ ಕಿವಿ ಮೇಲೆ ಹೂ ಇಡ್ತಕ್ಕಂಥ ಕೆಲಸ ಇವತ್ತು ಬೋಸರಾಜ್ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ವಿ. ಕಿವಿ ಮೇಲೆ ಹೂ ಎಲ್ಲ ವರ್ಗದವ್ರನ್ನ, ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಸಂಘ ಸಂಸ್ಥೆಗಳನ್ನ, ಬೇರೆ ಬೇರೆ ಇವ್ರನ್ನ ಇಟ್ಕೊಂಡು ತನಗೆ ಉಸ್ತುವಾರಿ ಮಂತ್ರಿ ಸಿಕ್ಕಿಲ್ಲ ಅಂತಕ್ಕಂಥ ಮನಸ್ತಾಪದಿಂದ ಈ ಎಲ್ಲ ಜನರನ್ನ ಇವತ್ತು ಓಲೈಕೆ ಮಾಡ್ಕೊಳ್ಳಿಕ್ಕೆ ಆತ ಮಾಡ್ತಕ್ಕಂಥ ಒಂದು ತಂತ್ರಗಾರಿಕೆ. ಇದು ಏನೂ ಕೂಡ ಆಗಂಗಿಲ್ಲ ಅಂತಕ್ಕಂಥದ್ದನ್ನ ರಾಯಚೂರು ಜನತೆ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ನಾವು ಇವತ್ತು ರಾಯಚೂರು ಜನತೆ ಕೇಳ್ತಾ ಇದ್ವಿ, ಸರಿಯಾಗಿ ತಿರುಗಾಡಲಿಕ್ಕೆ ಒಂದು ರಸ್ತೆ ನಿರ್ಮಾಣ ಮಾಡಿಕೊಡು, ಕುಡಿಲಿಕ್ಕೆ ಒಳ್ಳೆ ನೀರು ಕೊಡು. ಅರೆ ದಿನ ಒಂದು ಮುನ್ಸಿಪಾಲಿಟಿ ಸ್ವಚ್ಛತೆ ಆಗ್ತದೆ. ಇದು ರಾಯಚೂರಿನಲ್ಲಿ ಎಲ್ಲಿ ಬೇಕಾದ್ರೂ ಮೇನ್ ರಸ್ತೆಗಳಲ್ಲಿ ಕಸ ರಾಶಿ ತುಂಬಿದೆ. ಅದರ ಮಾಧ್ಯಮಗಳು, ಕೆಲವೊಂದು ಪತ್ರಿಕೆಗಳೆಲ್ಲ ಬರ್ತಿದ್ರೆ ಅದನ್ನು ಚಿತ್ರಣ ಮಾಡ್ಕೊಂಡು ಬರ್ತಿದ್ವಿ. ಇವತ್ತು ಇಂಥದನ್ನ ಮೂಲಭೂತ ಸೌಲಭ್ಯ ಕೊಡಲಾರದಂತ ಒಬ್ಬ ಮಂತ್ರಿ 20,000 ಎಕರೆ ಭೂಮಿಯನ್ನ ಲ್ಯಾಂಡ್ ಎಕ್ವಿಷನ್ ಮಾಡಿ ಹೊಸ ಇನ್ಫ್ರಾಸ್ಟ್ರಕ್ಚರ್, ಹೊಸ ಸಿಟಿ ಇಲ್ಲಿಂದ ತರ್ತಿದ್ವಿ. ಸರ್ಕಾರದಲ್ಲಿ ದುಡ್ಡಿದೆ. ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ MD ಪತ್ರ ಬರೆದಿದ್ದನಪ್ಪ ಇದಕ್ಕೆ ಮುಖ್ಯಮಂತ್ರಿಗಳಿಗೆ. ಸರ್, 2 ತಿಂಗಳಿಂದ ಸಂಬಳ ಇಲ್ಲ, ನಮ್ಮಲ್ಲಿ 21,450 ಜನ ಎಂಪ್ಲಾಯೀಸ್ ಇದ್ದಾರೆ. 21,450 ಜನ ನಮ್ಮಲ್ಲಿ ಉದ್ಯೋಗಸ್ಥರಿದ್ದಾರೆ. ಅವರಿಗೆ ಹಿಂದಿನ ತಿಂಗಳ ಪೇಮೆಂಟ್ ಮಾಡಿದ್ವಿ, ಈ ತಿಂಗಳ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು 65 ಕೋಟಿಯನ್ನ ಮಂಜೂರು ಮಾಡಿದ್ರೆ ನಮ್ಮ ಉದ್ಯೋಗದಾರರಿಗೆ ಏನಾದರೂ ನಾನು ಸಂಬಳ ಕೊಡ್ಲಿಕ್ಕಾಗುತ್ತೆ, ಇಲ್ಲ ಅಂತಂದ್ರೆ ಈ ಸಂಸ್ಥೆಯನ್ನ ಮುಚ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಿನ್ನೆ MD ಮಾಡ್ತಾರೆ ಇರ್ತಕ್ಕಂಥದ್ದು. ಇದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಲ್ಲ, ಒಂದೇ ಅಲ್ಲ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆದು ಅದೇ ಪರಿಸ್ಥಿತಿ ಇದೆ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಾರಿಗೆ ಸಂಸ್ಥೆಯ MDಗಳು ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಹಣ ಬಿಡುಗಡೆ ಮಾಡಲಿಕ್ಕೆ ಒತ್ತಾಯ ಮಾಡ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೂ ನಂಬರ್ 1 ಮರಳು ಕೇಂದ್ರ, ಅದು ರವಿ ಬೋಸರಾಜ್ ಮಾಡ್ತಕ್ಕಂಥದ್ದು. ಅಲ್ಲಿನ ಕಾಂಟ್ರಾಕ್ಟರು ಬಸಪ್ಪ ಮರಡಿ ಅಂತೇಳಿ ಅವರಿಗೆ 3 ವರ್ಷದ ಕೆಳಗಡೆ ಅಲರ್ಟ್ ಆಗಿತ್ತು. ಅದನ್ನ ನಮ್ಮ ಶಾಸಕಿ ಬಂದ ನಂತರ ಬಂದ್ ಮಾಡಿಸಿದ್ರು, ಮತ್ತೆ ಪುನಃ ಮೊನ್ನೆ ಪ್ರಾರಂಭ ಆಗಿರ್ತಕ್ಕಂಥ ಅದು ತಗೊಂಡಿರ್ತಕ್ಕಂಥದ್ದು ರವಿ ಬೋಸರಾಜ್. ಶಂಕರ್ ಅಂತೇಳಿ, ಪೋರ್ತುಗಲ್ ಶಂಕರ್ ಅಂತೇಳಿ ಅವನ ಹೆಸರ ಮೇಲೆ ಸಬ್ ಕಾಂಟ್ರಾಕ್ಟ್ ಅನ್ನು ತಗೊಂಡು ಇದನ್ನ ಅವನಿಗೆ ಪಾಪ ಹುಡುಗ, ಪೋರ್ತುಗಲ್ ಹುಡುಗ ಶ್ರೀನಿವಾಸನ ಮಗ ಶಂಕರ್ ಅಂತೇಳಿ ಅವನ ಹೆಸರಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ. ಇವತ್ತು ಅದನ್ನ ಟೋಟಲಿ ಮರುಳು ದಂಧೆಯನ್ನ ರವಿ ಬೋಸರಾಜ್ ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದು ಯಾಕೆ ಮಾಡ್ತಾರೆ ಅಂತಂದ್ರೆ, ಈ ಕರ್ನಾಟಕದಲ್ಲಿ ಇವತ್ತು ದುಡ್ಡಿಲ್ಲ, ದುಡ್ಡಿನ ಒಡೆಯಕ್ಕೆ ಸರ್ಕಾರ ಬೊಕ್ಸ ತುಂಬಿಸ್ಲಿಕ್ಕೆ ಇಡೀ ಕರ್ನಾಟಕದಲ್ಲಿ ಮರಳು ಮಾಫಿಯನ್ನ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದು ಕೂಡಲೇ ನಿಲ್ಲಬೇಕಲ್ಲಿ. ಅಲ್ಲಿ
ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ನಾವು ನಿನ್ನೆ ಮನವಿ ಮಾಡಿದ್ವಿ. ನಿನ್ನೆ ಸುಮಾರು ಒಂದು 200 ಲಾರಿಗಳು, ಟಿಪ್ಪರ್ಗಳು, ದೊಡ್ಡ ದೊಡ್ಡ ಟಿಪ್ಪರ್ಗಳಿದ್ವು. 200 ಟಿಪ್ಪರ್ಗಳನ್ನು ನಮ್ಮ ಕಣ್ಣ ಮುಂದೆ ಎಲ್ಲ ವಾಪಸ್ ಕಳಿಸಿದ್ರು. ಒಂದು ಇಡೀ ಮರಳು ಕೂಡ ಅಲ್ಲಿಂದ ಕದಲಬಾರ್ದಂತಕ್ಕಂಥ ಒಂದು ನಾವು ಅಲ್ಲಿ ಅವರಿಗೆಲ್ಲರಿಗೂ ಕೂಡ ಅಲ್ಲಿರ್ತಕ್ಕಂಥ ಉಸ್ತುವಾರಿಗಳಿಗೆ ಅವ್ರು ಯಾರನ್ನ ಮೇಸ್ತ್ರಿಗಳು ಅವರು ಇವ್ರನ್ನ ಹೇಳಿದ್ರು ಅವ್ರಿಗೆಲ್ಲರಿಗೂ ಕೂಡ ವಾರ್ನ್ ಮಾಡಿ ಬಂದಿದ್ದೀವಿ. ಇದು ಮರಳು ಮಾಫಿಯಾ ಕಿಂಗ್ ಪಿನ್ ಇದೆ ರವಿ ಬೋಸ್ರಾಜ್, ಮರಳು ಮಾಫಿಯಾದ ಕಿಂಗ್ ಪಿನ್. ಇದನ್ನ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಒಬ್ಬ ಜನಪ್ರತಿನಿಧಿಯನ್ನ ಲೆಕ್ಕಿಸದೆ MLA ಇವತ್ತೊಂದು ಕೌನ್ಸಿಲರ್ ನನ್ನ ಏರಿಯಾದಲ್ಲಿ ಒಂದು ಪರ್ಮಿಷನ್ ಆಗಬೇಕು, ಮನೆ ಕಟ್ಟಬೇಕು, ಇನ್ನೊಂದು ಮಾಡಬೇಕು, ರೋಡ್ ಮಾಡಬೇಕು, ತಾರ್ ಮಾಡಬೇಕು ಅಂತಂತಂದ್ರೆ ಆ ಕೌನ್ಸಿಲರ್ನ ಕೇಳಿಕೊಂಡು ಹೋಗ್ತಕ್ಕಂಥ ಇದನ್ನ ನಿಟ್ಟಿನಲ್ಲಿ ಒಬ್ಬ ಜನಪ್ರತಿನಿಧಿ ಸುಮಾರು ಜನರ ಬೆಂಬಲದಿಂದ ಗೆದ್ದಿರ್ತಕ್ಕಂಥ ಕರಿಯಮ್ಮ ಜಿ ನಾಯಕ್ ಅವರನ್ನ ಲೆಕ್ಕ ಮಾಡಿದೆ. ಇವತ್ತು ಈ ದಂಧೆಗಳಿರ್ತಕ್ಕಂಥದ್ದು ಖಂಡನೀಯವಾಗಿರೋದು. ನಾವು ಇಡೀ ದೇವದುರ್ಗ ಮತ್ತು ರಾಯಚೂರಿನಲ್ಲಿ ಶಾಸಕೀಯ ಜೊತೆ ನಿನ್ನೆ ಮಾತಾಡಿದ್ದೀವಿ. ಅದನ್ನು ಇವತ್ತು ಜಿಲ್ಲಾ ಪೊಲೀಸ್, ಜಿಲ್ಲಾ ಆಡಳಿತಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಯಾವುದೇ ಕಾರಣಕ್ಕೆ ಅಕ್ರಮ ದಂಧೆ ಆಗಬಾರ್ದು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮಾಡ್ತಾ ಇದ್ದೀನಿ. ಇದು ರೀಬೂಟ್, ಅದೊಂದು ರಾಯಚೂರು ಜನರ ಕಿವಿ ಮೇಲೆ ಊಡ್ತಕ್ಕಂಥ ಕೆಲಸ. ಹಿಂದೆ ಮರಳು ಮಾಫಿಯಾ ಮಾಡ್ತಕ್ಕಂಥ ದಂಧೆಗೆ ಇವರೆಲ್ಲ ಇಳಿದಿರ್ತಕ್ಕಂಥದ್ದು ಖಂಡನೀಯ. ಯಾವುದೇ ಕಾರಣಕ್ಕೆ ಇದನ್ನು ಮುಂದುವರಿಸಿದ್ರೆ ಶಾಸಕಿ ಕರಿಯಮ್ಮ ಜಿ ನಾಯಕ್ ನೇತೃತ್ವದಲ್ಲಿ ಬಹಳ ಪ್ರತಿಭಟನೆ ಮಾಡಬೇಕಾದಂಥ ಎಚ್ಚರಿಕೆಯನ್ನು ನಾವು ಈ ಮೂಲಕ ತಮ್ಮ ಮೂಲಕ ನಾವು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶಿವಶಂಕರ್ ವಕೀಲ್, ವಿಶ್ವನಾಥ್ ಪಟ್ಟಿ ಸೇರಿದಂತೆ ಅನೇಕರು ಇದ್ದರು. ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಪದವಿ ಡಿಪ್ಲೊಮಾದಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ 2,000 ನಿರುದ್ಯೋಗ ವೇತನ ನೀಡುವುದನ್ನು ಕೈಬಿಟ್ಟು ಬದಲಿಗೆ ಅದೇ ಅನುದಾನ ಆರ್ಟಿಇ ಮರುಜಾರಿ ಮಾಡಿ ಬಡ ಮತ್ತು ಮಧ್ಯಮ ವರ್ಗದ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ರುಸ್ಮಾ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಹೇಳಿದರು. ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಪದವಿ ಡಿಪ್ಲೊಮಾದಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ 2,000 ನಿರುದ್ಯೋಗ ಭತ್ಯೆ ನೀಡುವುದನ್ನು ಕೈಬಿಟ್ಟು ಬದಲಿಗೆ ಅದೇ ಅನುದಾನ ಆರ್ಟಿಇ ಮರುಜಾರಿ ಮಾಡಿ ಬಡ ಮತ್ತು ಮಧ್ಯಮ ವರ್ಗದ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ರುಸ್ಮಾ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದು ಪದವಿ ಡಿಪ್ಲೊಮಾದಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಭತ್ಯೆ ನೀಡಲು ಮುಂದಾಗಿದೆ. ಪದವಿ ಮುಗಿಸಿದವರಿಗೆ 2,000 ನೀಡುವುದು ಅವಲಂಬಿತರನ್ನಾಗಿ ಮಾಡದೆ ಅದೇ ಅನುದಾನವನ್ನು ಬಡ ವಿದ್ಯಾರ್ಥಿಗಳಿಗೆ ಆರ್ಟಿ ಮರುಜಾರಿ ಮೂಲಕ ಅನುಕೂಲ ಮಾಡಿಕೊಡಬೇಕು ಎಂದರು. ಪ್ರತಿ ವರ್ಷ ಆರ್ಟಿಇ ಶುಲ್ಕವನ್ನು ಮಾರ್ಚ್ 31ರೊಳಗೆ ಮಂಜೂರು ಮಾಡುತ್ತಿದ್ದು, ಇದೀಗ ಆಗಸ್ಟ್ ಬಂದರೂ 30% ಶುಲ್ಕ ಮಂಜೂರು ಮಾಡಿಲ್ಲ. ಈ ಬಗ್ಗೆ ರಾಜ್ಯ ಸರ್ಕಾರ ಅನುದಾನ ನೀಡಿಲ್ಲವೆಂದು ಹೇಳಿದ್ದು ಅನುದಾನ ಬಿಡುಗಡೆ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಎನ್ಇಪಿಯನ್ನು ರದ್ದುಪಡಿಸಲು ಮುಂದಾಗಿದ್ದು, ಈ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಬೇಕಾಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ನವೀಕರಣ ಮತ್ತು ಹೊಸ ಅರ್ಜಿಗೆ ಅನುಮತಿ ನಿಲ್ಲಿಸಿದೆ. ಕಟ್ಟಡ ಸುರಕ್ಷಿತ ಅಗ್ನಿ ನಂದಕ ಪರವಾನಿಗೆ ಅಂಶ ಮುಂದಿಟ್ಟು ನಿರಾಕರಿಸಿದೆ. ಇದು ಸರ್ಕಾರಿ ಶಾಲೆಗಳಲ್ಲಿ ಇದೆಯೇ ಎಂಬುದು ಸರ್ಕಾರ ಸ್ಪಷ್ಟನೆ ನೀಡಬೇಕು ಎಂದು ತಿಳಿಸಿದರು. ರಾಜ್ಯದಲ್ಲಿ 70% ಕಡಿಮೆ ಶುಲ್ಕ ಪಡೆಯುವ ಸಂಸ್ಥೆಗಳಾಗಿದ್ದು, ಗ್ರಾಮೀಣ ಬಡ ಜನರಿಗೆ ಅನುಕೂಲವಾಗಲು ತೆರಿಗೆ ರಿಯಾಯಿತಿ ನೀಡಬೇಕು. ಈ ಎಲ್ಲ ಬೇಡಿಕೆ ಮತ್ತು ಕೆಲ ನಿಯಮಗಳಿಗೆ ಸರ್ಕಾರದ ಸ್ಪಷ್ಟಪಡಿಸಬೇಕು ಎಂದು ತಿಳಿಸಿದರು. ಈಗಾಗಲೇ ನಮ್ಮ ರುಸ್ಮಾ ಸಂಸ್ಥೆಯು ಸುಮಾರು 15 ವರ್ಷಗಳಿಂದ ವಿವಿಧ ಶೈಕ್ಷಣಿಕ ಸಮಸ್ಯೆಗಳಾದ ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಸಮಸ್ಯೆ, ಸರ್ಕಾರದಿಂದ ಸರಬರಾಜಾಗುತ್ತಿರುವ ಪುಸ್ತಕ ವಿತರಣಾ ಸಮಸ್ಯೆ, ಕಟ್ಟಡ ಸುರಕ್ಷಿತ ಮತ್ತು ಅಗ್ನಿಶಾಮಕ ಸೌಲಭ್ಯಗಳ ಸಮಸ್ಯೆ, ಸರಿಯಾದ ಸಮಯಕ್ಕೆ ಆರ್ಟಿಇ ಶುಲ್ಕ ಮಂಜೂರಾತಿ ಸಮಸ್ಯೆ, 371G ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಸಂಸ್ಥೆಗಳಿಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಇರತಕ್ಕಂಥ ಸಮಸ್ಯೆ, ಸ್ಥಳೀಯ ಮಟ್ಟದ BO ಮತ್ತು ಉಪನಿರ್ದೇಶಕರಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಆಗುವಂಥ ಸಮಸ್ಯೆ, ಹೀಗೆ ಹಲವಾರು ರೀತಿಯ ಶೈಕ್ಷಣಿಕ ಸಮಸ್ಯೆ ನಡೆಸಿಕೊಂಡು 15 ವರ್ಷಗಳ ಒಂದು ಅನುಭವದೊಂದಿಗೆ ನಾವು ಇಂದು ತಮ್ಮ ಮುಂದೆ ಬಂದು ಕುಳಿತಿದ್ದೇವೆ. ಇದರ ಪ್ರಮುಖ ಉದ್ದೇಶ ಈ ಅನುಭವವನ್ನು ಆಧಾರವಿಟ್ಟುಕೊಂಡು ಈಗಾಗಲೇ ನಮ್ಮ ರುಸ್ಮಾ ಸಂಸ್ಥೆಯು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪನೆಯಾಗಿದೆ. ಮುಂದುವರೆದು ಕೆಲವೊಂದು ಪ್ರಮುಖ ಶೈಕ್ಷಣಿಕ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಏನಾದರೂ ನಾವು BO ಮತ್ತು DDP ಅವ್ರನ್ನ ಏನಾದರೂ ಸಮಸ್ಯೆಗಳನ್ನ ಕೇಳಿದರೆ
ಸರ್ ನಮ್ಮ ಕೈಯಲ್ಲಿಲ್ಲ, ಇದು ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ಆದೇಶ ಬರಬೇಕು, ಬಜೆಟ್ ಬಂದಿಲ್ಲ, ಈ ಸಮಸ್ಯೆಗೆ ನಾವು ಕಾರಣರಲ್ಲ ಅಂತಕ್ಕಂಥ ಒಂದು ನಿರ್ಲಕ್ಷ್ಯ ಮತ್ತು ಅದೇನು ರೆಡಿಮೇಡ್ ಆನ್ಸರ್ನ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಮ್ಮ ರುಸ್ವಾ ಸಂಸ್ಥೆಯನ್ನು ಯಾಕೆ ನಾವು ರಾಜ್ಯ ಮಟ್ಟದ ಸಂಸ್ಥೆಯನ್ನು ಮಾಡುವ ದೃಷ್ಟಿಯಿಂದ ನಾವೆಲ್ಲ ಸಮಿತಿ ಸೇರಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ರುಸ್ವಾ ಸಂಸ್ಥೆಯನ್ನು ರಾಜ್ಯ ಮಟ್ಟದ ಸಂಸ್ಥೆಯನ್ನಾಗಿ ಇಂದಿನಿಂದ ನಾವು ಚಾಲ್ತಿಗೆ ತರ್ತಾ ಇದ್ದೇವೆ. ಇದರ ಪ್ರಮುಖ ಉದ್ದೇಶ ಪ್ರಸ್ತುತ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ NEP-ಯಿಂದ ಆಗುತ್ತಿರುವ ಗೊಂದಲಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾವು ಈ ಸಂಘವನ್ನು ರಚನೆ ಮಾಡ್ತೀವಿ. ಏಕೆಂದರೆ ರಾಜ್ಯದಲ್ಲಿ ನೂತನವಾಗಿ ರಚನೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸುಮಾರು 2 ವರ್ಷಗಳಿಂದ ಜಾರಿಯಲ್ಲಿರ್ತಕ್ಕಂಥ ನೂತನ ಶಿಕ್ಷಣ ನೀತಿಯನ್ನು ರದ್ದುಪಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕಿಂತ ಮೊದಲು ಸರ್ಕಾರ ಯಾವ ಕಾರಣಗಳಿಂದಾಗಿ NEP-ಯನ್ನು ರದ್ದುಪಡಿಸುವಂತಕ್ಕಂಥ ಅಂಶಗಳನ್ನು ಸ್ಪಷ್ಟಪಡಿಸಿ, ಯಾಕಂದರೆ ಈಗಾಗಲೇ ಹಿಂದಿನ ಸರ್ಕಾರ ಪುಸ್ತಕಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಂಪನ್ಮೂಲಗಳನ್ನು ಸಿದ್ಧಪಡಿಸಿ ಸರ್ಕಾರಿ ಶಾಲೆಗಳಿಗೆ, ಕಾಲೇಜುಗಳಿಗೆ, ಬೇರೆ ಬೇರೆ ವೈದ್ಯಕೀಯ ಸಂಸ್ಥೆಗಳಿಗೆ, ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಈಗ ಸರಬರಾಜು ಮಾಡಿದೆ. ಇವರು ಸಡನ್ಲಿ ಬಂದು ಅದನ್ನು ರದ್ದುಪಡಿಸುವಂತಕ್ಕಂಥ ಮಾತನ್ನು ಯಾವ ಕಾರಣಕ್ಕಾದ್ರೂ ಸ್ಪಷ್ಟನೆ ಪಡಿಸಬೇಕು. ಜೊತೆಗೆ RTE ಇದರಲ್ಲೇನು ನಾವು ಸುಮಾರು ಕರ್ನಾಟಕದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಪ್ರತಿ ವರ್ಷ ನಮಗೆ ಮಾರ್ಚ್ 31ರೊಳಗಾಗಿ ಆ ವಿದ್ಯಾರ್ಥಿಗಳ ಏನು ಶುಲ್ಕ ಮಂಜೂರಾತಿ ಆಗ್ತಿತ್ತು ಅದು ಮಾರ್ಚ್ 31ರೊಳಗೆ ನಮ್ಗೆ ಸೇರ್ತಾ ಇತ್ತು. ಜನವರಿಯಲ್ಲಿ ಒಂದು ಕಂತು ಕೊಡ್ತಾ ಇದ್ರು, ಮಾರ್ಚ್ 31ಕ್ಕೆ ಒಂದು ಕೊಡ್ತಾ ಇದ್ರು. ಆದರೆ ಈ ಸಲ ಇದುವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 30% ಶಾಲೆಗಳಿಗೆ ಮಾತ್ರ ಶುಲ್ಕ ಮಂಜೂರಾತಿಯನ್ನು ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳಾಗಿರ್ತವೆ. ಜೊತೆಗೆ ಇವುಗಳಿಗೆ ಏನಾಗ್ತಿದೆ ಅಂದರೆ ತೆರಿಗೆ ಟ್ಯಾಕ್ಸ್ ಕಟ್ಟರ್ ಅಂತ ಹೇಳ್ತಿದ್ದಾರೆ ಸರ್ಕಾರ. ನಮಗೆ ಒಂದು ಆಡಿಟಲ್ಲಿ ಮತ್ತು ಬೈಲಾದಲ್ಲಿ ಮತ್ತು ಈ ರಿಜಿಸ್ಟ್ರೇಷನ್ ಮಾಡುವಾಗ ಸಾರ್ವಜನಿಕ ಸೇವೆ ಅಂತೇಳಿ ಸೇವಾ ಮನೋಭಾವ ಶಿಕ್ಷಣ ಸಂಸ್ಥೆಗಳು ಕಟ್ಟರ್ ಅಂತಾರೆ. ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಎಲ್ಲೇ ಹೋಗಲಿ ಲೋನ್ ಕೊಡೋದಿಲ್ಲ. ಇದು ಸಾರ್ವಜನಿಕ ಸಂಸ್ಥೆ ಆಗಿದೆ, ನೀವು ಲೋನ್ ಎಲಿಜಿಬಲ್ ಇಲ್ಲ ಅಂತೇಳಿ ನಮ್ಮನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಆದರೆ ಸರ್ಕಾರ ನಮಗೆ ಟ್ಯಾಕ್ಸನ್ನ ಹಾಕ್ತಾ ಇದೆ. ದಯವಿಟ್ಟು ಸರ್ಕಾರದವರು ನಿಟ್ಟಿನಲ್ಲಿ ನಮ್ಗೆ ಟ್ಯಾಕ್ಸ್ ಹಾಕಬೇಡ್ರಿ ಅಂತ ಹೇಳೋದಿಲ್ಲ. ಆದರೆ ಆ ಶಿಕ್ಷಣ ಸಂಸ್ಥೆಗಳ ಆದಾಯದ ಮಟ್ಟದ ಆಧಾರದ ಮೇಲೆ ನೀವು ಗಮನಿಸಿ, ಗುರುತಿಸಿ ಟ್ಯಾಕ್ಸನ್ನು ಹಾಕಿ. ಕೋಟ್ಯಾಂತರ ರೂಪಾಯಿ ಗಳಿಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ, ಅಂಥವ್ರಿಗೆ ಹಾಕ್ರಿ. ಏನು ನಾರ್ಮಲ್ ಗ್ರಾಮೀಣ ಭಾಗದಲ್ಲಿ ಮತ್ತು ಸಂಖ್ಯಾ ದೃಷ್ಟಿಯಿಂದ ಕಡಿಮೆ ಇರ್ತಕ್ಕಂಥ ಶಾಲೆಗಳಿಗೆ ಕನ್ಸಿಡರ್ ಮಾಡಿ ಗ್ರಾಮಾಂತರ ಮತ್ತು ತಾಲೂಕು ಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಸ್ವಲ್ಪ ಇದರಿಂದ ನಮಗೆ ಕನ್ಸೆಷನ್ ಕೊಡಬೇಕಂತ ನಾವು ಸರ್ಕಾರವನ್ನು ಕೇಳ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ ಅತ್ಯಂತ ಪ್ರಮುಖವಾದಂಥ ವಿಷಯ ಅನ್ಕೊಳ್ತಿದ್ದೇನೆ. ಈಗಾಗಲೇ ಸರ್ಕಾರ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ. ಅದರಲ್ಲಿ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಒಂದು ಗ್ಯಾರಂಟಿ ಅಂತಂದರೆ ಪದವಿ, ಡಿಪ್ಲೊಮೊ, ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ತತ್ಸಮಾನ ಇದರಲ್ಲಿ ಪದವಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ 2,000 ರೂಪಾಯಿ ಕೊಟ್ಟು ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದೆ. ಸಂತೋಷ ಸರ್. 3-1.5 ಕರೆಕ್ಟ್ ಸರ್, ಅದು ಅನೌನ್ಸ್ಮೆಂಟ್ ಮಾಡಿದೆ. ಆದರೆ ಇದರಿಂದ ದುಷ್ಪರಿಣಾಮಗಳು ಆಗ್ತಾವ ಅಂತ ಹೇಳೋದಿಲ್ಲ. ಆದರೆ ಪದವಿ ಮುಗಿಸಿ ಬಂದಂಥ ವಿದ್ಯಾರ್ಥಿಗಳು ತಕ್ಷಣದಿಂದಲೇ ಅವಲಂಬನೆಗೆ ಈಡಾಗಿರ್ತಾರೆ. ಸರ್ಕಾರ ನಮ್ಗೆ 2,000 ಕೊಡ್ತಾ ಇದೆ, ಯಾಕೆ ಆರಾಮ ಇರೋಣ ಒಂದು 2 ವರ್ಷ ಅಂತೇಳಿ ನಿರುದ್ಯೋಗ ಪ್ರಮಾಣ ಹೆಚ್ಚಾಗ್ತಕ್ಕಂಥ ಭಯ ಇದೆ. ಅದೃಷ್ಟಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇದು ಮಾಡಲಿಕ್ಕೆ, ತಮ್ಮ ದಾರಿಯನ್ನು ಹುಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಅವರಿಗೆ ಕೊಡ್ತಕ್ಕಂಥ ಹಣವನ್ನು ಈಗಾಗಲೇ ಸರ್ಕಾರ RTE ಬಂದ್ ಮಾಡಿದೆ. RTE ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಆ ಹಣ ಕೊಡೋದ್ರಿಂದ ಏನಾಗ್ತಂತಂದರೆ ಕಾರ್ಮಿಕರು, ಬಡವರು ಮತ್ತು ಬೇರೆ ಬೇರೆ ಇದರಲ್ಲಿ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು ಉನ್ನತ ಮಟ್ಟದ ಶಾಲೆಗಳಲ್ಲಿ ಓದಲಿಕ್ಕೆ ಸಾಧ್ಯತೆ ಆಗ್ತದಾ? ನೀವು ಓದ್ತಕ್ಕಂಥ ಮಕ್ಕಳಿಗೆ ಪದವಿ ಮುಗಿಸಿಕೊಳ್ಳಿ ಕೊಡೋದ್ರ ಬದಲು ಅವ್ರನ್ನ ಅವಲಂಬಿತರನ್ನಾಗಿ ಮಾಡೋ ಬದಲು ಪಾಲಕರಿಗೆ ತಮ್ಮ ಮಕ್ಕಳಿಗೆ ತಮ್ಮ ಮಕ್ಕಳು ಉನ್ನತ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ಇದು ಒಂದು ಬಹಳ ಉಪಯೋಗಕಾರಿ ಯೋಜನೆ ಆಗ್ತದೆ. ನಾನು ನಮ್ಮ ಸಂಸ್ಥೆಯಿಂದ ನಾನು ಕೇಳ್ತಾ ಇದ್ದೇನೆ. ಈ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ನಾವು ರುಸ್ವಾ ಸಂಸ್ಥೆಯನ್ನು ರಾಜ್ಯ ಮಟ್ಟದ ಸಂಸ್ಥೆಯನ್ನಾಗಿ ಪರಿವರ್ತನೆ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ನಮಗೆ ಸಹಾಯ ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ಸಂದರ್ಭದಲ್ಲಿ ವೆಂಕಟೇಶ್, ರಾಮಾಂಜುಲು, ಗಿರೀಶ್, ನಾಗಿರೆಡ್ಡಿ, ರವಿಕುಮಾರ್, ಮಲ್ಲೇಶ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು.
ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಸಿಟಿ 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್.
ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು: 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಮಟ್ಟದ ಕನ್ನಡ ಸಿರಿವಂತಿಕೆ ಸಂಭ್ರಮ ಕಾರ್ಯಕ್ರಮವನ್ನು ಆಗಸ್ಟ್ 6ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳಕು ಟ್ರಸ್ಟ್ ಹಾಗೂ ಮಾನವ ಹಕ್ಕುಗಳ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಹೇಳಿದರು. ರಾಜ್ಯ ಮಟ್ಟದ ಕನ್ನಡ ಸಿರಿವಂತಿಕೆ ಸಂಭ್ರಮ ಕಾರ್ಯಕ್ರಮವನ್ನು ಆಗಸ್ಟ್ 6ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳಕು ಟ್ರಸ್ಟ್ ಹಾಗೂ ಮಾನವ ಹಕ್ಕುಗಳ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 76ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಕನ್ನಡ ಸಿರಿವಂತಿಕೆ ಸಂಭ್ರಮ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಸಾನ್ನಿಧ್ಯವನ್ನು ನಂದೀಪುರ ಪುಣ್ಯಕ್ಷೇತ್ರದ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಬಳ್ಳಾರಿಯ ಕಲ್ಯಾಣ ಸ್ವಾಮಿ ಮಠದ ಕಲ್ಯಾಣಿ ಮಹಾಸ್ವಾಮಿಗಳು ನೇತೃತ್ವ ವಹಿಸುವವರು ಎಂದರು.
ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ಎಸ್ವಿ ಪಾಟೀಲ್ ಗುಂಡೂರು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ ನೆರವೇರಿಸಲಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ 31 ಜಿಲ್ಲೆಗಳ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಗಣ್ಯರು, ಕನ್ನಡ ಪರ ಹೋರಾಟಗಾರರು, ಗಾಯಕರು, ಸಾಧಕರು ಸೇರಿ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ರಾಜ್ಯ ಮಟ್ಟದ ಕನ್ನಡ ಸಿರಿವಂತಿಕೆ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಬೆಳಕು ಟ್ರಸ್ಟ್ ವತಿಯಿಂದ 31 ಜಿಲ್ಲೆಯಲ್ಲಿ ಹಾಗೂ ಹೊರ ರಾಜ್ಯಗಳಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು, ಸಮ್ಮೇಳನಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಾಗಿದ್ದು, ನಮ್ಮ ರಾಯಚೂರಿನಲ್ಲಿ ತವರು ಜಿಲ್ಲೆ ಬೆಳಕು ಟ್ರಸ್ಟಿಗೆ, ತವರು ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಇಷ್ಟು ವರ್ಷ ಆದರೂ ಕೂಡ ಒಂದು ಕಾರ್ಯಕ್ರಮ ಮಾಡದೇ ಇರುವಂಥದ್ದು ಒಂದು ಕೊರಗು ನನ್ನಲ್ಲಿ ಕಾಡ್ತಾ ಇತ್ತು. ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಆದಾಗ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಟ್ಟಿಯಲ್ಲಿ ಹಿಂದೆ ಹಮ್ಮಿಕೊಂಡು ಯಶಸ್ವಿ ಮಾಡಿದ್ವಿ. ಈಗ ಜಿಲ್ಲಾ ಕೇಂದ್ರದಲ್ಲಿ ದಿನಾಂಕ 6 ಭಾನುವಾರದಂದು ಇದೇ ಆಗಸ್ಟ್ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ಸಿರಿವಂತಿಕೆ, ಕನ್ನಡ ಸಿರಿವಂತಿಕೆ ಸಂಭ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಶ್ರೀ ನಂದೀಪುರದ ಪರಮ ಪೂಜ್ಯರಾಗಿರುವಂಥ ಮಹೇಶ್ವರ ಮಹಾಸ್ವಾಮಿಗಳು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಜರುಗ್ತಾ ಇದ್ದು, ಪಾವನ ನೇತೃತ್ವವನ್ನು ಬಳ್ಳಾರಿಯ ಕಲ್ಯಾಣ ಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಈ ಸಂಭ್ರಮ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶಿಷ್ಟ ಏನಂತಂದ್ರೆ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಪುಸ್ತಕಗಳನ್ನು ಬಿಡುಗಡೆ ಮಾಡಿರುವಂತಹ 550ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬಿಡುಗಡೆ ಮಾಡಿರುವಂತಹ ನಮ್ಮ ಎಸ್.ವಿ. ಪಾಟೀಲ್ ಗುಂಡೂರವರು, ನಮ್ಮ ಉತ್ತರ ಕರ್ನಾಟಕದವರು ಎಸ್.ವಿ. ಪಾಟೀಲ್ ಗುಂಡೂರವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಹಾಗೆ ಉದ್ಘಾಟನೆಯನ್ನ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾಗಿರುವಂತಹ ಶರಣ ಭೂಪಾಲ್ ನಾಡಗೌಡರವರು ವಹಿಸಿಕೊಳ್ಳಲಿದ್ದಾರೆ. ಹಾಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಚಿತ್ರನಟಿಯಾಗಿರ್ತಕ್ಕಂಥ ಕಾವೇರಿ ಹಗಡಿ ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಪರ ಹೋರಾಟಗಾರರು, ಜನಪ್ರತಿನಿಧಿಗಳು, ಸಾಹಿತಿಗಳು, ಗಾಯಕರು, ಅನೇಕರು ಹಾಗೂ ಸಾಧಕರು, ಸಾಧನೆ ಮಾಡಿದಂತಹ ಹಾಗೂ ಸಾಧನೆ ಮಾಡುತ್ತಿರುವಂತಹ ಸಾಧಕರಿಗೆ ರಾಜ್ಯದ 31 ಜಿಲ್ಲೆಗಳಲ್ಲಿಯೂ ಕೂಡ ಸಾಧಕರನ್ನ ಗುರುತಿಸಿ ಅವರಿಗೆ ನಾವು ಒಂದು ಪ್ರಶಸ್ತಿಯನ್ನು ನೀಡುವಂತಹ ಕಾರ್ಯಕ್ರಮಗಳು ಕೂಡ ಆಯ್ಕೆ ಮಾಡಿಕೊಂಡಿದ್ದೇವೆ. ಹಾಗೂ ಒಂದೇ ದಿನದ ಕಾರ್ಯಕ್ರಮದಲ್ಲಿ 25ಕ್ಕೂ ಹೆಚ್ಚು ಕವಿಗಳು ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ 110 ಜನ ಗಾಯಕರು ವಿವಿಧ ಜಿಲ್ಲೆಗಳಿಂದ, ವಿವಿಧ ರಾಜ್ಯಗಳಿಂದ ಆಗಮಿಸಿ ದೇಶಭಕ್ತಿ ಗೀತೆಗಳ ಗಾಯನವನ್ನು ಕೂಡ ಆ ದಿನ ಹಮ್ಮಿಕೊಳ್ಳಲಾಗಿದ್ದು, ಈ ಸದರಿ ಕಾರ್ಯಕ್ರಮಕ್ಕೆ ಕನ್ನಡ ಸಿರಿವಂತಿಕೆ ಕಾರ್ಯಕ್ರಮ ನನ್ನ ತವರು ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನೋಂಥ ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಇದೇ ರೀತಿ ಪತ್ರಿಕಾಗೋಷ್ಠಿ ಮಾಡಿದಾಗ ನಮ್ಗೆ ಅನಿಸ್ತಾ ಇತ್ತು, ನಾವು ಯಾವಾಗಪ್ಪ ನಮ್ಮ ಜಿಲ್ಲೆಯಲ್ಲಿ ಮಾಡೋಂಥದ್ದು ಅನ್ನೋದು. ಆ ಒಂದು ಸೌಭಾಗ್ಯ ಈಗ ನಮ್ಗೆ ದೊರಕಿದೆ. ಹಾಗಾಗಿ ನನ್ನೆಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ವಿವಿಧ ಪರ ಸಂಘಟಕರು ಹಾಗೂ ಸಾಹಿತಿಗಳು ಅನೇಕರು ಭಾಗವಹಿಸ್ತಾ ಇದ್ದಾರೆ. ನೀವು ಕೂಡ ಭಾಗವಹಿಸಬೇಕು. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇದೇ ಭಾನುವಾರದೊಂದು ಕಾರ್ಯಕ್ರಮ ಜರುಗಲಿದ್ದು ತಾವೆಲ್ಲರೂ ಕೂಡ ಆಗಮಿಸಬೇಕು. ಹಾಗೆ ನಾಡಿನ ಸಾಹಿತ್ಯ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ನೀವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. 7:30 ಗಂಟೆವರೆಗೂ ಇರುತ್ತದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವನ್ನು ನಮ್ಮ NS ಬೋತ್ರಾ ಸರ್ ಅವರಿಗೆ ಹಾಗೂ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಗದ್ದಲ್ ಅವರಿಗೆ ಕೂಡ ಈಗ ಶಾಸಕರಾಗಿ ಆಯ್ಕೆಯಾಗಿರೋದಕ್ಕೆ ಹಾಗೂ ಸಚಿವರಾಗಿರೋದಕ್ಕೆ ಅವರಿಗೂ ಕೂಡ ವಿಶೇಷ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾರುತಿ ಬಡಿಗೇರ್, ಚಂದ್ರಶೇಖರ್, ನರಸಿಂಹಲು ವಡವಾಟಿ ಸೇರಿದಂತೆ ಅನೇಕರಿದ್ದರು. ಬಶೀರ್ ಅಹಮದ್ ಹೊಸಮನಿ ರಚಿಸಿದ ಕಥನ ಕಾವ್ಯ ಸಂಪುಟ ಅರ್ಜುನಾಯಣ ಪುಸ್ತಕ ಲೋಕಾರ್ಪಣೆಯನ್ನು ಆಗಸ್ಟ್ 6ರಂದು ಕನ್ನಡ ಭವನದಲ್ಲಿ ಹೊಸಮನಿ ಪ್ರಕಾಶನದಿಂದ ಆಯೋಜಿಸಲಾಗಿದೆ ಎಂದು ದೇವೇಂದ್ರಮ್ಮ ಹೇಳಿದರು. ಬಶೀರ್ ಅಹಮದ್ ಹೊಸಮನಿ ರಚಿಸಿದ
ಕಥನ ಕಾವ್ಯ ಸಂಪುಟ ಅರ್ಜುನಾಯಣ ಪುಸ್ತಕ ಲೋಕಾರ್ಪಣೆಯನ್ನು ಆಗಸ್ಟ್ 6ರಂದು ಕನ್ನಡ ಭವನದಲ್ಲಿ ಹೊಸಮನಿ ಪ್ರಕಾಶನದಿಂದ ಆಯೋಜಿಸಲಾಗಿದೆ ಎಂದು ದೇವೇಂದ್ರಮ್ಮ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 10:30ಕ್ಕೆ ಕನ್ನಡ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಉದ್ಘಾಟಿಸಲಿದ್ದಾರೆ. ಕೃತಿಯನ್ನು ಹಿರಿಯ ಸಾಹಿತಿ ವೀರ ಹನುಮಾನ್ ಬಿಡುಗಡೆಗೊಳಿಸಲಿದ್ದಾರೆ. ಕೃತಿಯ ಕುರಿತು ಯುವ ಸಾಹಿತಿ ಈರಣ್ಣ ಬೆಂಗಾಲಿ ಪರಿಚಯಿಸಲಿದ್ದಾರೆ. ಕೃತಿ ಕರ್ತೃ ಬಶೀರ್ ಅಹಮದ್ ಹೊಸಮನಿ ಪ್ರಕಾಶನದ ಪರ್ವೀನ್ ಬೇಗಂ, ಮುಖ್ಯ ಅತಿಥಿಗಳಾಗಿ ಬಾಗಲಕೋಟೆಯ ಸಾಹಿತಿ ಡಾಕ್ಟರ್ ಮೊಯಿನುದ್ದೀನ್ ರೇವಡಿಗಾರ, ಡಾಕ್ಟರ್ ಪ್ರಕಾಶ್ ಖಾಡೆ, ಅಯ್ಯಪ್ಪಯ್ಯ ಹುಡ ಆಗಮಿಸಲಿದ್ದಾರೆ ಎಂದರು. ಹೊಸಮನಿ ಪ್ರಕಾಶನ ರಾಯಚೂರು ಶ್ರೀ ಬಶೀರ್ ಅಹಮದ್ ಹೊಸಮನಿಯವರ ಅರ್ಜುನಾಯಣ ಕಥನ ಕಾವ್ಯ ಸಂಪುಟ ಲೋಕಾರ್ಪಣೆ ಸಮಾರಂಭ ದಿನಾಂಕ 6/8/2023 ರವಿವಾರ. ಸಮಯ ಬೆಳಗ್ಗೆ 10:30ಕ್ಕೆ. ಸ್ಥಳ ಕನ್ನಡ ಭವನ ರಾಯಚೂರು. ಉದ್ಘಾಟನೆ ಶ್ರೀ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು. ಕೃತಿ ಬಿಡುಗಡೆ ಶ್ರೀ ವೀರ ಹನುಮಾನ್, ಹಿರಿಯ ಸಾಹಿತಿಗಳು ರಾಯಚೂರು. ಕೃತಿ ಕುರಿತು ಶ್ರೀ ಈರಣ್ಣ ಬೆಂಗಾಲೆ, ಯುವ ಕವಿ, ವ್ಯಂಗ್ಯ ಚಿತ್ರಕಾರರು ರಾಯಚೂರು. ಉಪಸ್ಥಿತಿ ಶ್ರೀ ಬಶೀರ್ ಅಹಮದ್ ಹೊಸಮನಿ, ಕೃತಿ ಕರ್ತೃ ರಾಯಚೂರು. ಶ್ರೀಮತಿ ಪರ್ವೀನ್ ಬೇಗಂ ಹೊಸಮನಿ ಪ್ರಕಾಶನ ರಾಯಚೂರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ಶ್ರೀ ಲಿಯಾಕತ್ ಅಲಿ ಹೊಸಮನಿ, ಸಾಹಿತಿಗಳು ಹೊಸಪೇಟೆ. ಮುಖ್ಯ ಅತಿಥಿಗಳಾಗಿ ಆಗಮಿಸುವವರು ಡಾಕ್ಟರ್ ಮೊಯಿನುದ್ದೀನ್ ರೇವಡಿಗಾರ್, ಹಿರಿಯ ಸಾಹಿತಿ, ಪ್ರಾಂಶುಪಾಲರು ಬಾಗಲಕೋಟೆ. ಡಾಕ್ಟರ್ ಪ್ರಕಾಶ್ ಖಾಡೆ, ಹಿರಿಯ ಸಾಹಿತಿಗಳು ಬಾಗಲಕೋಟೆ. ಶ್ರೀ ಅಯ್ಯಪ್ಪ ಹುಡ, ಹಿರಿಯ ಸಾಹಿತಿಗಳು ರಾಯಚೂರು. ಇದನ್ನೇ ತಮ್ಮೆಲ್ಲರಿಗೂ ಆಹ್ವಾನವೆಂದು ತಿಳಿದು ಕನ್ನಡ ಸಾಹಿತ್ಯಾಸಕ್ತರು, ಕನ್ನಡಾಭಿಮಾನಿಗಳು, ರಾಯಚೂರಿನ ಸಮಸ್ತ ಸಾಹಿತ್ಯಾಸಕ್ತರು, ಸಹೃದಯ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಮನವಿ. ತಮ್ಮೆಲ್ಲರಿಗೂ ಆದರದ ಸ್ವಾಗತ ಕೋರುವವರು ಹೊಸಮನಿ ಪ್ರಕಾಶನ ರಾಯಚೂರು, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ರಾಯಚೂರು, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ತಾಲೂಕು ಘಟಕ ರಾಯಚೂರು. ವಂದನೆಗಳು. ಈ ಸಂದರ್ಭದಲ್ಲಿ ರಫೀಕ್ ಅಹಮದ್, ಬಶೀರ್ ಅಹಮದ್ ಹೊಸಮನಿ, ಗೌಸ್ ಮೊಯಿನುದ್ದೀನ್ ಉಪಸ್ಥಿತರಿದ್ದರು. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶದ ಕುರಿತು ಸಾರ್ವಜನಿಕವಾಗಿ ಅವಹೇಳನಕಾರಿಯಾಗಿ ಮಾತನಾಡಿರುವ ಮಾಜಿ ಸಚಿವ ಶಾಸಕ ಅರಗ ಜ್ಞಾನೇಂದ್ರ ವಿರುದ್ಧ ಕ್ರಮ ಕೈಗೊಂಡು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರು ಮತ್ತು ವಿಧಾನಸಭೆ ಸಭಾಧ್ಯಕ್ಷರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಕುರಿತು ಸಾರ್ವಜನಿಕವಾಗಿ ಅವಹೇಳನಕಾರಿಯಾಗಿ ಮಾತನಾಡಿರುವ ಮಾಜಿ ಸಚಿವ ಶಾಸಕ ಅರಗ ಜ್ಞಾನೇಂದ್ರ ವಿರುದ್ಧ ಕ್ರಮ ಕೈಗೊಂಡು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರು ಮತ್ತು ವಿಧಾನಸಭೆ ಸಭಾಧ್ಯಕ್ಷರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 371 ಜಾರಿ ರೂವಾರಿ ಹಾಗೂ ರಾಷ್ಟ್ರೀಯ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಸಾರ್ವಜನಿಕವಾಗಿ ಬಣ್ಣದ ಆಧಾರದಲ್ಲಿ ವೈಯಕ್ತಿಕ ನಿಂದನೆ ಮಾಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಮಾಜಿ ಗೃಹ ಸಚಿವ ಹಾಗೂ ಹಾಲಿ ಶಾಸಕ ಅರಗ ಜ್ಞಾನೇಂದ್ರನನ್ನು ಸೂಕ್ತ ವಿಚಾರಣೆ ಬಾಕಿ ಇರಿಸಿ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಆಗ್ರಹಿಸಿದರು. ಚುನಾಯಿತ ಜನಪ್ರತಿನಿಧಿಗಳು ಯಾವುದೇ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಲಿ, ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನಪ್ರತಿನಿಧಿಗಳು ನೈತಿಕತೆ, ಘನತೆ, ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ. ಉತ್ತರ ಕರ್ನಾಟಕ ಜನರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುವ ಅರಗ ಜ್ಞಾನೇಂದ್ರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಸರ್ಕಾರ ರಾಜಭವನ ಬೆಂಗಳೂರು ಹಾಗೂ ಯುಟಿ ಖಾದರ್ ಫರೀದ್ ಗೌರವಾನ್ವಿತ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರ ಮುಖಾಂತರ ವಿಷಯ ಉತ್ತರ ಕರ್ನಾಟಕದ ಜನರ ವರ್ಣದ ಕುರಿತು ಮತ್ತು ಇಲ್ಲಿನ ಪ್ರದೇಶದ ಕುರಿತು ಹಂಗಿಸುವಂತೆ ಸಾರ್ವಜನಿಕವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ ಮತ್ತು ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕ ಮತ್ತು 371 ಅನುಷ್ಠಾನಕ್ಕೆ ಕಾರಣಕರ್ತರಾಗಿರುವ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ವಿಶಿಷ್ಟವಾದ ಕೊಡುಗೆ ನೀಡಿರುವ ಮತ್ತು ಭಾರತ ದೇಶದಲ್ಲೇ ದೀನ ದಲಿತರ ಪರಮೋಚ್ಚ ನಾಯಕರುಗಳಲ್ಲಿ ಒಬ್ಬರಾಗಿರುವ
ಇಲ್ಲಿ ಬೇರೆ ಕಡೆ ಕೊಡಮ್ಮ. ಪಕ್ಷ ನಾಯಕರಾಗಿರುವ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಹ ಸಾರ್ವಜನಿಕವಾಗಿ ಬಣ್ಣದ ಆಧಾರದಲ್ಲಿ ವೈಯಕ್ತಿಕ ನಿಂದನೆ ಮಾಡಿ ಅಕ್ಷಮ್ಯ ಅಪರಾಧವೆಸಗಿರುವ ಮಾಜಿ ಗೃಹ ಸಚಿವ ಹಾಗೂ ಹಾಲಿ ಶಾಸಕ ಅರಗ ಜ್ಞಾನೇಂದ್ರ ಅವರನ್ನು ತಕ್ಷಣವೇ ಸೂಕ್ತ ವಿಚಾರಣೆ ಬಾಕಿ ಇರಿಸಿ ಶಾಸಕರ ಸ್ಥಾನದಿಂದ ಅನರ್ಹಗೊಳಿಸಿ ಆದೇಶ ಹೊರಡಿಸುವಂತೆ ನೀಡಲಾದ ಮನವಿ. ಸರ್, ಅವರು ಇತ್ತೀಚೆಗೆ ಒಂದು ಪ್ರತಿಭಟನೆ ವೇಳೆಯಲ್ಲಿ ನಮ್ಮ ಉತ್ತರ ಕರ್ನಾಟಕವನ್ನು ಸುಟ್ಟು ಕರಕಲಾಗಲಿ ಅನ್ನೋ ಒಂದು ಭಾಷೆಯನ್ನು ಉಪಯೋಗಿಸಿ ಅದರ ಎಕ್ಸಾಂಪಲ್ ಆಗಿ ಏನು ಶ್ಯಾಡೋ ಆಫ್ ಪ್ರಧಾನಮಂತ್ರಿ ಅಂತೀವಿ ಲೋಕಸಭೆಯ ವಿರೋಧ ಪಕ್ಷ ನಾಯಕನ್ನ ಹೀಯಾಳಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಇವ್ರನ್ನ ಯಾವುದೇ ಕಾರಣಕ್ಕೆ ಆ ಸ್ಥಾನದಿಂದ ವಜಾಗೊಳಿಸಬೇಕಂತ ನಮ್ಮ ಹಕ್ಕೊತ್ತಾಯ ಇದೆ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್, ಜಿಲ್ಲಾ ಉಪಾಧ್ಯಕ್ಷ ಎಂಡಿ ರಫೀಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರುಣಾಕರ್ ರೆಡ್ಡಿ ಗುಂಜಳ್ಳಿ, ರವಿಕುಮಾರ್ ಬಿಂದಲಭಾವಿ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 449ನೇ ದಿನಕ್ಕೆ ಮುಂದುವರೆದಿದೆ. ಹಿಂದುಳಿದ ರೋಗಗ್ರಸ್ತ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸುವಂತೆ ಒತ್ತಾಯಿಸಿದರು. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ 449ನೇ ದಿನಕ್ಕೆ ಕಾಲಿಟ್ಟಿದೆ. ಹಿಂದುಳಿದ ರೋಗಗ್ರಸ್ತ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸುವಂತೆ ಒತ್ತಾಯಿಸಿ ಇಂದು ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಡಾ ಬಸವರಾಜ್ ಕಳಸ್, ಜಾನ್ ವೆಸ್ಲಿ, ನರಸಪ್ಪ ಬಾಡಿಯಾಳ್, ಜಸವಂತರಾವ್ ಕಲ್ಯಾಣಕಾರಿ, ಬಸವರಾಜ್ ಮಿಮಿಕ್ರಿ, ಕಾಮರಾಜ್ ಪಾಟೀಲ್, ಡಾ ಎಸ್ ಪಾಟೀಲ್, ವೆಂಕಟರೆಡ್ಡಿ ದಿನ್ನಿ, ಪ್ರಸಾದ್, ನಾಸೀರ್ ಹೊಸೂರು, ವಿವೇಕ್, ವಿಶ್ವ, ಮಹಮ್ಮದ್ ರಫಿ, ಬೆಟ್ಟಪ್ಪ ವಕ್ರಾಡಿ ಮುಂತಾದವರು ಭಾಗವಹಿಸಿದ್ದರು. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ ನಿರಂತರ 449 ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ನಿರಂತರ 449 ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ We want ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕೇಂದ್ರ ಸರ್ಕಾರ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು ಕೇಂದ್ರ ಸರ್ಕಾರ ರಾಯಚೂರಿಗೆ ಆರೋಗ್ಯ ಸಂಸ್ಥೆ ಏಮ್ಸ್ ಅನ್ನು ನೀಡಲೇಬೇಕು ಕೇಂದ್ರ ಸರ್ಕಾರ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು ಬೇಕೇ ಬೇಕು ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ 449 ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ 449 ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ We want ಬೇಕೇ ಬೇಕು ಕೇಂದ್ರ ಸರ್ಕಾರ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು ಕೇಂದ್ರ ಸರ್ಕಾರ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು ಕೇಂದ್ರ ಸರ್ಕಾರ ಹಿಂದುಳಿದ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು ಐಐಟಿಯಿಂದ ವಂಚಿತಗೊಂಡ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು ಪ್ರಾದೇಶಿಕ ಸಮತೋಲನ ನಿವಾರಣೆಗಾಗಿ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು ಬೇಕೇ ಬೇಕು ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ ಏಮ್ಸ್ಗಾಗಿ ನಡೆಯುತ್ತಿರುವ 449 ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ಹಂತದಲ್ಲಿ ಇಂದ್ರಧನುಷ್ ಲಸಿಕೆ ಅಭಿಯಾನ ಯಶಸ್ವಿಗೊಳಿಸಲು ಡಿಸಿ ಚಂದ್ರಶೇಖರ್ ನಾಯ್ಕ್ ಸೂಚನೆ. ರೀಬೂಟ್ ಹೆಸರಿನಲ್ಲಿ ಎನ್ಎಸ್ ಬೋಸರಾಜರಿಂದ ಕಣ್ಣೊರೆಸುವ ತಂತ್ರ ಮುಂದುವರೆದ ಅಕ್ರಮ ಮರಳು ದಂಧೆ ಎಂ ವಿರೂಪಾಕ್ಷಿ ಆರೋಪ.
ಆರ್ಟಿಇ ಯೋಜನೆ ಬಾಕಿ ಹಣ ಪಾವತಿ ಯೋಜನೆ ಸಮರ್ಪಕ ಜಾರಿಗೊಳಿಸಲಿ ರಾಜಾ ಶ್ರೀನಿವಾಸ್. ಕನ್ನಡ ಸಿರಿವಂತಿಕೆ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ 6ರಂದು ಆಯೋಜನೆ ಅಣ್ಣಪ್ಪ ಮೇಟಿಗೌಡ. ಆಗಸ್ಟ್ 6ರಂದು ಹೊಸಮನಿ ಪ್ರಕಾಶನದಿಂದ ಅರ್ಜುನಾಯಣ ಸಂಪುಟ ಲೋಕಾರ್ಪಣೆ ದೇವೇಂದ್ರಮ್ಮ. ಅರಗ ಜ್ಞಾನೇಂದ್ರ ಹೇಳಿಕೆ ಖಂಡಿಸಿ ಜಯ ಕರ್ನಾಟಕ ಮನವಿ. ಮತ್ತು ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ 449ನೇ ದಿನಕ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. First time in Raichur, underwater aqua tunnel show. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30ರವರೆಗೆ. ನಿಯರ್ ರಾಜ್ ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. Visit KTB Jewel Palace, Udayanagar, Station Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರ್. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು.